ಹಾಯ್ ಫ್ರೆಂಡ್ಸ್, ಕಲ್ಪವೃಕ್ಷ ರಾಯರ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಲತಾ ವಸಂತ. ಸ್ನೇಹಿತರೆ, ಇದು ಬಂದು ಗುರುವಾರದ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಾನೊಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮೊದಲನೇದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ. ಸ್ನೇಹಿತರೆ, ಏನಪ್ಪ ಅಂದರೆ ಇದು ಗುರುವಾರ ನಡೆದಂತಹ ಒಂದು ಘಟನೆನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಧ್ಯಾಹ್ನ ಕಲ್ಪವೃಕ್ಷ ರಾಯರ ಮಠಕ್ಕೆ ಹೋಗಿದ್ದೆ, ರಾಯರ ದರ್ಶನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಆವಾಗ ಅಲ್ಲಿ ಒಂದು ಘಟನೆ ನಡೀತು ಸ್ನೇಹಿತರೆ. ಇದು ನಮ್ಮ ಮನೆಯಲ್ಲಿ ನಾನು ಮಾಡಿರ್ತಕ್ಕಂಥ ರಾಯರ ಪೂಜೆ ಆಗಿರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಾನು ರಾಯರಿಗೆ ಅಲಂಕಾರನ ಮಾಡಿದ್ದೀನಿ. ರಾಯರಿಗೆ ಅಲಂಕಾರ ಮಾಡೋದು ಅಂದರೆ ತುಂಬ ಖುಷಿ ಅನಿಸುತ್ತೆ ಸ್ನೇಹಿತರೆ. ಎಷ್ಟು ಮಾಡಿಸಿದ್ರೂ ಕಮ್ಮಿನೇ ಅನಿಸುತ್ತೆ. ವೆರೈಟೀಸ್ ಹೂನ ಮಡಿಸಿ ನೋಡೋದ್ರಲ್ಲೇ ಒಂದು ಖುಷಿ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಗೆ ನಾನು ಕಲ್ಪವೃಕ್ಷ ರಾಯರ ಮಠಕ್ಕೆ ಹೋಗ್ತೀನಿ. ನೋಡಿ, ಇಲ್ಲಿ ನಾನು ದೇವ್ರ ಮನೆ ಇರತಕ್ಕಂಥ ರಾಯರ ಫೋಟೋಗೆ ಈ ರೀತಿಯಾಗಿ ಅಲಂಕಾರನ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಖುಷಿ ಅನಿಸುತ್ತೆ. ರಾಯರನ್ನ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಕಲ್ಪವೃಕ್ಷ ರಾಯರ ಮಠಕ್ಕೆ ಹೋದ್ವಿ. ಹಾಗೆ ರಾಯರ ದರ್ಶನ ಕೂಡ ಆಯಿತು ಚೆನ್ನಾಗಿ ಸ್ನೇಹಿತರೆ. ನಾನು ಕೂಡ ಪ್ರದಕ್ಷಿಣೆ ಮಾಡಿದೆ, ಹಾಗೆ ಕೂತ್ಕೊಂಡೆ. ಹಾಗೆ ಜನ ಕೂಡ ಬಂದಿದ್ದರು, ಎಲ್ಲ ಭಕ್ತಾದಿಗಳು ಕೂಡ ಬಂದಿದ್ದರು. ಏನಪ್ಪ ಅಂತಂದರೆ, ಆವತ್ತು ಒಂದು ಘಟನೆ ನಡೀತು. ತುಂಬ ಮನಸ್ಸಿಗೆ ಬೇಜಾರಾಯಿತು ಸ್ನೇಹಿತರೆ. ನಾವು ಹೋಗೋದೇ ರಾಯರ ಮಠಕ್ಕೆ, ರಾಯರ ದರ್ಶನ ಮಾಡೋದಕ್ಕೆ. ನಮ್ಮ ಮನೆಗಳಲ್ಲಿ ನಮಗೆ ಎಷ್ಟೇ ಒಂದು ಕೆಲಸ ಇದ್ರೂ ಬಿಟ್ಟು ನಾವು ರಾಯರ ದರ್ಶನಕ್ಕೆ, ಅಂದರೆ ಗುರುವಾರ ಅಂದ್ರೇ ನಮಗೆಲ್ರಿಗೂ ಒಂದು ಹಬ್ಬ ಇದ್ದಾಗೆ ಖುಷಿ ಕೊಡುತ್ತೆ. ಹೋಗ್ತೀವಿ ರಾಯರ ಮಠಕ್ಕೆ, ತುಂಬ ಖುಷಿ ಅನಿಸುತ್ತೆ. ಆವಾಗ ಏನಪ್ಪ ಆಯಿತು ಅಂತ ಅಂದರೆ, ಅಲ್ಲಿ ಒಂದು ಘಟನೆ ನಡೀತು. ಅರ್ಚಕರು ಮೀನ್ಸ್ ಆಚಾರ್ಯರು ಇದಕ್ಕೆ ಹೋಗಿರ್ತಾರೆ, ಒಂದು ಹೊಸದು ಕಾರ್ ತೊಗೊಂಡಿರ್ತಾರೆ ಯಾರೋ, ಅದನ್ನು ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ರಾಯರ ಮಠಕ್ಕೆ ಬಂದಿರ್ತಾರೆ. ಹಾಗೆ ಒಂದು ಗಾಡಿ ಅಂದರೆ ಬೈಕು ಕೂಡ ಬಂದಿರುತ್ತೆ, ಹೊಸ ಗಾಡಿ. ಅದನ್ನು ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆವಾಗ ಅವರು ಅಕ್ಷತೆನ ಮತ್ತು ತೀರ್ಥ ಪ್ರಸಾದ ಕೊಡೋದಕ್ಕೆ ಲೇಟ್ ಆಯಿತು. ಲೇಟ್ ಆದಾಗ ನಾವು ವೆಯ್ಟ್ ಮಾಡಬೇಕು ತಾನೇ, ವೆಯ್ಟ್ ಮಾಡೋದೇ ಇಲ್ಲ, ಕಾಯಬೇಕಲ್ವ. ನಾವು ರಾಯರ ಮಠಕ್ಕೆ ಹೋದಾಗ ನಮಗಿಷ್ಟ ಬಂದಂಗೆ ಮಾಡಬಾರ್ದು ಸ್ನೇಹಿತರೆ. ನಾವು ಹೋಗದೆ ರಾಯರ ದರ್ಶನಕ್ಕೆ ಅಲ್ಲಿ ಹೋಗ್ತೀವಿ, ನಾವು ಆಚಾರ್ಯರ ಹತ್ರ, ಅಲ್ಲಿ ಯಾರು ಕೊಡ್ತಾರೋ ಅಕ್ಷತೆನ ನಾವು ಅವ್ರ ಹತ್ರ ತೊಗೋಬೇಕು. ಅದನ್ನು ಬಿಟ್ಟು ನಾವೇ ತೊಗೊಳ್ಳೋದು, ಕೈ ಹಾಕೋದು. ನೋಡಿ ಇಲ್ಲಿ ಯಾವ ಥರ ಮಾಡಿದ್ರು ಅಂತ ಅಂದರೆ ಮನಸ್ಸಿಗೆ ತುಂಬ ಬೇಜಾರಾಯಿತು. ನಾನು ಮತ್ತು ನಮ್ಮ ಮನೆಯವರು ಅಕ್ಷತೆ ಮತ್ತು ತೀರ್ಥ ಇಸ್ಕೊಳ್ಳೋಣ ಅಂತ ಹೋದ್ವಿ. ಆವಾಗ ಅಲ್ಲಿ ಗಾಡಿ ಪೂಜೆಗೆ ಅಂತ ಹೇಳ್ಬಿಟ್ಟು ಅಕ್ಷತೆ ಕೊಡೋರು ಮತ್ತು ಆಚಾರ್ಯರು ಹೋಗಿರ್ತಾರೆ. ಆವಾಗ ಸರಿ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ವಿ, ಕಾಯ್ತಾಯಿದ್ವಿ, ಬಂದಮೇಲೆ ತೊಗೊಳ್ಳೋಣ ಪರವಾಗಿಲ್ಲ ಅಂತ. ಅವ್ರವ್ರದ್ದೇ ಆದ ಕೆಲಸಗಳಿರ್ತವೆ ಸ್ನೇಹಿತರೆ. ಹಂಗಂದ್ಬಿಟ್ಟು ನಾವು ಹೆಂಗೆಂಗೋ ನಾವು ರಾಯರ ಮಠಗಳಲ್ಲಿ ವರ್ತನೆ ಮಾಡೋದು ತಪ್ಪಲ್ವಾ? ಯಾರೇ ಆಗಿರಲಿ, ಅದು ನಾವಾಗೇ ತೊಗೊಳ್ಳೋ ಅಂಥದ್ದೇನಲ್ಲ. ಅದು ಅವ್ರ ಕೈಯಿಂದ ನಾವು ತೊಗೊಂಡ್ಮೇಲೇ ನಮಗೆ ಒಂದು ತೃಪ್ತಿ ಸಿಗೋ ಅಂಥದ್ದು. ನಾವೇ ತೊಗೊಳ್ಳೋದು, ನಾವೇ ಮುಟ್ಟಬಾರ್ದು ಅದನ್ನು. ಯಾವ್ಯಾವುದೋ ಕೈಯಲ್ಲಿ ಮುಟ್ಟೋದು, ಅದಕ್ಕೂ ಒಂದು ಪ್ರೊಸೀಜರ್ಸ್ ಅಂತ ಇರುತ್ತಲ್ವ. ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಅವರಿಲ್ಲ ಅಂದ್ಬಿಟ್ಟು ಅವರೇ ತೀರ್ಥ ತೊಗೋತಾ ಇದ್ದಾರೆ, ಅವರೇ ಅಕ್ಷತೆನ ತೊಗೋತಾ ಇದ್ದಾರೆ. ನಮಗೂ ನಮ್ಮ ಮನೆಯವ್ರಿಗೂ ತುಂಬ ಬೇಜಾರಾಗೋಯ್ತು. ಏನು ನಡೀತಾ ಇದೆ ಇಲ್ಲಿ, ಏನು ನಡೀತಾ ಇದೆ ಅಂತ ನಾವೇ ಮಾತಾಡ್ಕೋತಾ ಇದ್ವಿ. ಹೇಳೋಣ ಅಂತ ಅಂದರೆ ನೋಡಿ, ಗುರುವಾರ ರಾಯರಿಗೆ ಈ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ. ರಾಯರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ನೋಡ್ತಿರ್ಬೋದು. ಅವರವರೇ ತಗೋತಾ ಇದ್ದಾರೆ. ಏನು ನಡೀತಾ ಇದೆ ಇಲ್ಲಿ ಅಂತ ನಾವೇ ಮಾತಾಡ್ಕೋತಾ ಇದ್ವಿ. ಆಗ ಅಕ್ಷತೆ ಕೊಡೋರು ಬರ್ತಾರೆ. ಅವರು ಅಲ್ಲಿಂದನೇ ಕುಕ್ಕಂಬಂದರು, ಏನು ನಡೀತಿದೆ ಇಲ್ಲಿ, ಏನು ಮಾಡ್ತಾ ಇದ್ದೀರಾ ನೀವು, ಯಾವ್ಯಾವುದೋ ಕೈಲೆಲ್ಲ ಮುಟ್ತಾ ಇದ್ದೀರಾ ಅಂತ. ಯಾಕೆ ಈ ರೀತಿಯಾಗಿ ವರ್ತಿಸ್ಬೇಕು? ಒಂದು 5-10 ನಿಮಿಷ ವೆಯ್ಟ್ ಮಾಡಿ ರಾಯರ ಮುಂದೆ ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಅವ್ರು ಬರಲ್ವಾ? ಯಾಕೆ ಈ ಥರ ಮಾಡೋದು? ನಾವು ರಾಯರ ಮಠಕ್ಕೆ ಹೋಗಿ ಹಿಂಗೆಲ್ಲ ತಪ್ಪು ಮಾಡಬೇಕು ಅಂದರೆ ಯಾಕೆ ರಾಯರ ಮಠಕ್ಕೆ ಹೋಗಬೇಕು ಅಲ್ವಾ? ಮನೇಲೇ ಇರ್ಬೋದಲ್ವಾ? ನಮ್ಮ ಕೆಲಸಗಳಲ್ಲೇ ಬ್ಯುಸಿ ಆದರೆ ಮುಗ್ದೇ ಹೋಯ್ತು. ಹಾಗೆ ಅವರೇ ತೀರ್ಥ ತೊಗೊಳ್ತಾರೆ, ಅವರೇ ಅಕ್ಷತೆ. ಯಾವತ್ತೂ ಯಾವ ಸಂದರ್ಭದಲ್ಲೂ ಸ್ನೇಹಿತರೆ, ಇಷ್ಟು ವರ್ಷ ನಾನು ಹೋಗ್ತಾ ಇದ್ದೀನಿ, ಒಂದಿನವೂ ಈ ರೀತಿ ಆಗಿಲ್ಲ. ಮೊನ್ನೆ ಗುರುವಾರ ಈ ರೀತಿ ಆಯಿತು. ತುಂಬ ಮನಸ್ಸಿಗೆ ಬೇಜಾರಾಯಿತು ನನಗೆ. ಆಮೇಲೆ ಅಲ್ಲಿ ಹೂವು ಇಟ್ಟಿರ್ತಾರೆ, ಅದನ್ನು ಕೂಡ ತೊಗೋತಾರೆ. ಹಾಗೆ ರಾಯರಿಗೆ ಸಾಯಂಕಾಲ ಅಲಂಕಾರ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ತುಳಸಿ ಇಟ್ಟಿರ್ತಾರೆ ಸ್ನೇಹಿತರೆ. ಕೆಲವರು ಅದನ್ನು ತೊಗೊಂಡು ಮಡ್ಕೊಳ್ಳೋದೆಲ್ಲ ಮಾಡ್ತಾರೆ. ದಯವಿಟ್ಟು ಯಾರೂ ಕೂಡ ರಾಯರ ಮಠದಲ್ಲಿ ಏನೂ ಮುಟ್ಟಬೇಡಿ. ಯಾಕಂದರೆ ಅಲ್ಲಿ ಏನೂ ಮುಟ್ಟೋ ಆಗಿಲ್ಲ. ಅವ್ರು ಕೊಡೋವರೆಗೂ ನಾವು ಬರೀ ನಮಸ್ಕಾರ ಮಾಡ್ಕೊಳ್ಳೋದು,
ಆ ಮಂಗಳಾರತಿ ಇಟ್ಟಿರ್ತಾರಲ್ಲ ಅದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋದು ಬಿಟ್ಟರೆ ನಾವು ಅಲ್ಲಿ ಏನೂ ಕೂಡ ಮುಟ್ಟೋ ಆಗಿಲ್ಲ ಸ್ನೇಹಿತರೆ. ನಾವು ಹೇಳೋಣ ಅಂತ ಅಂದರೆ ಏನೋ ಒಂಥರ ಬಿಹೇವ್ ಮಾಡ್ತಾರೆ, ಅದು ಇಷ್ಟ ಆಗಲ್ಲ. ಯಾಕಂದರೆ ನಾವು ರಾಯರ ಮಠಕ್ಕೆ ತುಂಬ ಇಷ್ಟಪಟ್ಟು ಹೋಗಿರ್ತೀವಿ, ಅಲ್ಲಿ ಒಂದು ಮಾತು ಅನ್ನಿಸ್ಕೊಳ್ಳೋದು ಇಷ್ಟ ಆಗಲ್ಲ ಸ್ನೇಹಿತರೆ. ಅದಕ್ಕೆ ನಾವು ನೋಡ್ತಾ ಸುಮ್ಮನೆ ಇದ್ವಿ. ಅವ್ರು ಬಂದರು, ನಮ್ಮ ಮನೆಯವ್ರು ಹೇಳಿದ್ರು ಈ ಥರ ಆಯಿತು ಅಂತ. ಆಗ ಅವ್ರು ಹೇಳಿದ್ರು ಇನ್ಯಾವತ್ತೂ ಈ ಥರ ಮಾಡೋಕ್ಕೆ ಹೋಗಬೇಡಿ ಅಂತ. ಅವರೆಲ್ಲ ಅಕ್ಷತೆ ಎಲ್ಲ ತೊಗೊಂಡು ಫಾಸ್ಟಾಗಿ ಹೊರಟೋಗ್ಬಿಟ್ರು. ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಇದೆಲ್ಲ ನೋಡ್ತಾ ಇದ್ದರೆ. ಯಾಕಂದರೆ ನಾವು ಅವ್ರು ಕೊಟ್ಟಿದ್ದನ್ನು ನಾವು ತೊಗೋಬೇಕು. ಅಲ್ಲಿ ಯಾವುದೇ ತುಳಸಿ ಮುಟ್ಟೋದಾಗಲಿ ಏನೂ ಕೂಡ ಅಲ್ಲಿ ನಾವು ಮುಟ್ಟೋ ಆಗಿಲ್ಲ ಸ್ನೇಹಿತರೆ. ನಮಸ್ಕಾರ ಮಾಡಿಕೊಂಡು ರಾಯರ ಹತ್ರ ಬೇಡ್ಕೊಂಡು ಬರೋದು ಅಷ್ಟೇ ಹೊರತು ನಾವು ರಾಯರ ಮಠ ಯಾವುದೇ ರಾಯರ ಮಠಕ್ಕೆ ಹೋಗಲಿ ಅಲ್ಲಿ ಇಟ್ಟಿರ್ತಕ್ಕಂಥದ್ದು ಏನೂ ಮುಟ್ಟಬಾರ್ದು. ನಾವು ಅವ್ರು ಹೇಳಿರ್ತಾರೆ ಏನೂ ಮುಟ್ಟಬಾರ್ದು ಅಂತ. ಆದರೆ ಕೆಲವರು ಹೊಸ್ದಾಗಿ ಹೋಗಿರೋರಿಗೆ ಗೊತ್ತಾಗಲ್ಲ, ಎಲ್ಲ ಮುಟ್ತಾರೆ ಸ್ನೇಹಿತರೆ. ದಯವಿಟ್ಟು ಮುಟ್ಟೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ರೀತಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾರು ಕೂಡ ಈ ರೀತಿ ಮಾಡಬೇಡಿ ದಯವಿಟ್ಟು. ಅಲ್ಲಿ ಅವ್ರು ಏನು ಕೊಡ್ತಾರೋ ಅದನ್ನು ನಾವು ಪ್ರಸಾದ ಅಂದ್ಕೊಂಡು ತೊಗೊಂಡು ಬರಬೇಕು, ನಾವೇ ತೊಗೊಳ್ಳೋ ಅಂಥದ್ದೆಲ್ಲ. ಯಾರಿಗಾದ್ರೂ ಮನಸ್ಸಿಗೆ ಬೇಜಾರಾಗಿದ್ದರೆ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ, ಮುಂದೆ ಈ ರೀತಿ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿರೋದ್ರ ಬಗ್ಗೆ ನಾನು ಹೇಳಿದ್ದೀನಿ ಅಷ್ಟೇ ಹೊರತು ಯಾರ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರೋದಿಲ್ಲ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇದು ಒಂದು ಗುರುವಾರದ ವಿಡಿಯೋ ಆಗಿರುತ್ತೆ. ಹಾಗೆ ರಾಯರ ದರ್ಶನ ಕೂಡ ಮಾಡಿ, ಕಲ್ಪವೃಕ್ಷ ರಾಯರ ಮಠದ ರಾಯರ ದರ್ಶನ ಆಗಿರುತ್ತೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.